ನನ್ನ ಹೆಸರು ಡಾಕ್ಟರ್ ಹೆಬ್ಬಾಲೆ ಕೆ ನಾಗೇಶ್ ಅಂತೇಳಿ. ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸುಮಾರು 29 ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಅಂಥ ಸಂದರ್ಭದಲ್ಲಿ ಅನೇಕ ಕನ್ನಡ ವಿಶ್ವವಿದ್ಯಾಲಯದ ಹುದ್ದೆಗಳನ್ನು ಕೂಡ ನಾನು ಅಲಂಕರಿಸಿದ್ದೇನೆ. ಬೇರೆ ವಯಸ್ಸಿನ ಕುಲಪತಿಗಳ ಸಂದರ್ಭದಲ್ಲಿ ನಾನು ಜಾನಪದ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸಿ ದೇಶಿ ಸಮ್ಮೇಳನವನ್ನು ನಾನು ಹಮ್ಮಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಂಥ ದೇಶಿ ಸಮ್ಮೇಳನವನ್ನು ನಾನು ಏರ್ಪಡಿಸಿದ್ದೆ. ಹಾಗೆಯೇ ನಾನು ಪ್ರಸಾರಾಂಗದ ನಿರ್ದೇಶಕನಾಗಿ ಸುಮಾರು 400ಕ್ಕೂ ಹೆಚ್ಚು ಪುಸ್ತಕಗಳನ್ನು, ಅಂದರೆ ಭಾಷೆ, ಸಾಹಿತ್ಯ, ಜೈನಶಾಸ್ತ್ರ, ಕುವೆಂಪು ಸಂಪುಟಗಳು ಸುಮಾರು 12 ಸಂಪುಟಗಳು, ಚರಿತ್ರೆಯ ಸುಮಾರು 8 ಸಂಪುಟಗಳು, ಜೈನ ಸಾಹಿತ್ಯದ ಒಂದು 6 ಸಂಪುಟಗಳು, ಜೊತೆಗೆ ಬೇರೆ ಬೇರೆ ಸಮಾಜದ ತಳವರ್ಗದ ಸಮುದಾಯದ, ಅಂದರೆ ಅಂಚಿನಲ್ಲಿರುವಂತಹ ಜನಸಮುದಾಯಗಳ ಕುರಿತು ಪುಸ್ತಕವನ್ನು ಆ ಸಂದರ್ಭದಲ್ಲಿ ನಾನು ನಿರ್ದೇಶಕನಾಗಿ ಮುದ್ರಣವನ್ನು ಮಾಡಿದೆ. ಹಾಗೆಯೇ ಸಂಗೀತ ವಿಭಾಗದಲ್ಲಿ ಕೂಡ ನಾನು ಮುಖ್ಯಸ್ಥನಾಗಿ 3 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ಕೂಡ ಸಂಗೀತವನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಅದನ್ನು ವಿಸ್ತರಿಸುವ, ಕನ್ನಡ ವಿಶ್ವವಿದ್ಯಾಲಯವು ಹಳ್ಳಿಗಳಿಗೆ ತಲುಪಬೇಕು ಅನ್ನುವ ದೃಷ್ಟಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಸುಮಾರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಗೀತದ ಪ್ರಜ್ಞೆಯನ್ನು, ಅದರ ಒಳಹುಗಳನ್ನು, ಅದರ ಬಟ್ಟಲನ್ನು ತಳ ಸಮುದಾಯಕ್ಕೆ, ಹಳ್ಳಿಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡಿದೆ. ಆ ಸಂದರ್ಭದಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಸವರ್ಣೀಯರು ಅನ್ನೋ ಒಂದು ವ್ಯತ್ಯಾಸವಿಲ್ಲದೆ ಸಮಾಜಮುಖಿಯಾಗುವಂಥ ಕೆಲಸವನ್ನು ನಾನು ಮಾಡಿದೆ. ಅದೇ ರೀತಿ ಚಿತ್ರಕಲೆಯ ನಿರ್ದೇಶಕನಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸವನ್ನು ನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ಸುಮಾರು 200 ಚಿತ್ರಕಲೆಯ ನಿರ್ವಹಣಾ ಕೇಂದ್ರಗಳು ರಾಜ್ಯದಾದ್ಯಂತ ಅದರ ನಿರ್ದೇಶಕನಾಗಿ ವಿಚಾರ ಸಂಕಿರಣವನ್ನು ಮತ್ತು ಟೆಕ್ಸ್ಟ್ ಬುಕ್ಗಳನ್ನು ಮಾಡಿ ಮತ್ತು ಅವರಿಗೆ ಚಿತ್ರಕಲೆ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿದೆ. ಹಾಗೆಯೇ ಸುಮಾರು ಸಾಹಿತ್ಯ, ಜನಪದ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 35ರಿಂದ 40 ಪುಸ್ತಕಗಳನ್ನು ನಾನು ಕೃತಿರಚನೆ ಮಾಡಿದ್ದೇನೆ. ಅದರಲ್ಲಿ ವಿಮರ್ಶೆ, ಸಾಹಿತ್ಯ, ಕಾದಂಬರಿ, ಸಣ್ಣ ಕಥೆ, ವೈಚಾರಿಕ ಸಾಹಿತ್ಯ, ಹೀಗೆ ಅನೇಕ ಮಗ್ಗಲುಗಳುಳ್ಳಂತಹ ಕೆಲಸವನ್ನು ನಾನು ಕೃತಿ ರೂಪದಲ್ಲಿ ತಂದಿದ್ದೀನಿ. ಪ್ರಸ್ತುತದಲ್ಲಿ ಅಂಬಲಿ ಕೃತಿಯನ್ನು ನಾನು ಇಂದು ಕಾರ್ಯಕ್ರಮವನ್ನು ಮಹಾನಾಯಕ ಫೌಂಡೇಶನ್ನು ಮತ್ತು ಲಯನ್ಸ್ ವತಿಯಿಂದ ಅದನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಕೃತಿಯು ಶತಶತಮಾನಗಳಿಂದಲೂ ಜೊತೆಗೆ ಇಂದೂ ಕೂಡ ಅನುಭವಿಸುತ್ತಿರುವಂಥ ಹಸಿವಿನ ಕಥಾನಕಗಳ ನೋವುಗಳನ್ನು ಬಿಡಿಯಾಗಿ ತೆರೆದಿಡುವ ಕೆಲಸವನ್ನು ಕೃತಿಯಲ್ಲಿ ನಾನು ಮಾಡಿದೆ. ಯಾಕೆಂತ ಹೇಳಿದರೆ ಇದು ಇವತ್ತಿನ, ನಿನ್ನೆಯ ಅಥವಾ ಹಿಂದಿನ ಹಸಿವುತನವಲ್ಲ. ಸುಮಾರು ಸಾವಿರಾರು ವರ್ಷಗಳಿಂದಲೂ ಕೂಡ ಇನ್ನು ಹಸಿವನ್ನು ಒಗ್ಗಿಸಿಕೊಂಡಂಥ ಜನರ ಕಥನವನ್ನು ನಾನು ಸಮಾಜಕ್ಕೆ ಕೊಡಬೇಕು. ಅದರಲ್ಲಿರುವಂಥ ತಳ ಸಮುದಾಯದ ಜನರ ಸಂಕಥನಗಳನ್ನು ಎಳೆಯಾಗಿ ತೆರೆದಿಟ್ಟು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡಬೇಕು ಅಂತ ಹೇಳಿ ನನ್ನ ಕೃತಿಯಲ್ಲಿ 8 ಅಧ್ಯಾಯಗಳನ್ನು ಮಾಡಿ ಅದನ್ನು ಒಂದೊಂದಾಗಿ ಬಾಲ್ಯ, ಶೈಕ್ಷಣಿಕ, ಯೌವನ, ಸಾಮಾಜಿಕ ವ್ಯವಸ್ಥೆಯನ್ನು ಇಟ್ಟುಕೊಂಡು ನಾನು ಅದರಲ್ಲಿ ಬರವಣಿಗೆಯೂ ಕೂಡ ಸರಳ ರೂಪದಲ್ಲಿದ್ದು 1 ಗಂಟೆಯಲ್ಲಿ ಅದನ್ನು ಓದಿ ತಿಳಿದುಕೊಳ್ಳುವ ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಪ್ರಸ್ತುತ ಸಮಕಾಲೀನ ಸಂದರ್ಭದಲ್ಲಿ ಕೂಡ ಹಸಿವು ಹೇಗೆ ಜೀವಂತವಾಗಿದೆ. ಹಿಂದೆ ರೋಮನ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರೆಡ್ ಫಾರ್ ಸರ್ಕಸ್ ಅನ್ನೋ ಒಂದು ಎಳೆಯನ್ನು ಇಟ್ಟು ರಾಜಕಾರಣಿಗಳು ಮಾಡುವಂಥ ಕಥನಗಳನ್ನು ಕೂಡ ಇದು ಧಿಕ್ಕರಿಸುವಂಥ ಕೆಲಸವನ್ನು ಇದು ಮಾಡಿದೆ. ಶತಮಾನಗಳಿಂದಲೂ ಕೂಡ ನೋವುಂಡು ಅನುಭವಿಸುವಂಥ ಕಥಾನಕಗಳು ಇನ್ನೂ ಜೀವಂತವಾಗಿವೆ ಎನ್ನುವುದನ್ನು ನನ್ನ ಕೃತಿಯೊಳಗೆ ತೆರೆದಿಟ್ಟು ಕೃತಿಯನ್ನು ತಲುಪಿಸುವ ಕೆಲಸವನ್ನು ಇಂಥ ಈ ಫೌಂಡೇಶನ್, ಮಹಾನಾಯಕದಂಥ ಫೌಂಡೇಶನ್, ಲಯನ್ಸ್ ಅಂತ ಫೌಂಡೇಶನ್ ಮತ್ತು ಇದು ದಲಿತ ಸಾಹಿತ್ಯ ಸಮ್ಮೇಳನಗಳಿಂದ ಅಥವಾ ಸಾಹಿತ್ಯದಿಂದ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಡಾಕ್ಟರ್ ಹೆಬ್ಬಾಲೆ ನಾಗೇಶ್ ಅವರೇ, ತಮ್ಮ ಏನು ಆತ್ಮಕಥನ ಅಂಬಲಿ ಅಂತ ಇದೆ, ಅಂಬಲಿ ಹೆಸರೇ ಇಂಡಿಕೇಶನ್ ಮಾಡುತ್ತೆ ಒಂದು ಬಡತನದಲ್ಲಿ ಒಂದು ಜೀವ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಇಂಡಿಕೇಶನ್ ಮಾಡುತ್ತೆ. ನೀವು ಈ ಕೃತಿ ಮೂಲಕ
ಸಮಾಜಕ್ಕೆ ಅವರ ಒಂದು ಆರ್ಥಿಕ ಪ್ರಗತಿಗೆ ಏನು ನೀವು ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀರಿ? ಹೀಗೆ ಈಗ ಹಿರಿತನದ ಹೆಜ್ಜೆಗಳನ್ನು ಗುರುತಿಸ್ಕೊಂಡು ಮುಂದಿನ ಪೀಳಿಗೆಯವರು ಮುಂದುವರಿಬೇಕು. ಯಾಕೆ ಈಗ ಇರೋರಿಗೆ ನಾವು ಅನುಭವಿಸಿದ ಕಷ್ಟವನ್ನು ಅವರು ಅನುಭವಿಸಬಾರ್ದು. ಯಾಕೆಂದರೆ ಭಾರತ ಎಂಬುದೇ ಬಡ ರಾಷ್ಟ್ರಗಳ ಶ್ರೀಮಂತತನ ಇದೆ, ಅದು ಕೆಲವರಲ್ಲೇ ಇದೆ. ಆದರೆ ಇನ್ನೂ ಕೂಡ ಹಳ್ಳಿಗಾಡುಗಳಲ್ಲಿ ಅತ್ಯಂತ ನೋವನ್ನು ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದ ಸ್ಥಿತಿಯಲ್ಲಿ ನಾವು ಮಲೆನಾಡಿನ ಪ್ರದೇಶಗಳಲ್ಲಿ ಹಾಗೂ ಬಯಲು ಸೀಮೆಗಳಲ್ಲಿ ಕಾಣ್ತಾ ಇದ್ದೇವೆ. ಆ ನೋವು ಮುಂದಿನ ಜನತೆಗೆ ಬರಬಾರ್ದು. ಅದನ್ನು ಓದಿಕೊಂಡು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದುವರಿಬೇಕು. ನಾವು ಕೂಡ 4 ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಪ್ರಜ್ಞೆ, ಸೂಕ್ತ ಪ್ರಜ್ಞೆ ಅವರಲ್ಲಿ ಮೂಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಂಬಲಿ ಕಥಾ ಸಂಕಲನ ಆತ್ಮಕಥನವನ್ನು ನಾನು ಬರೆದಿದ್ದೇನೆ. ಅಲ್ಲ, ಈ ಕೃತಿ ಮೂಲಕ ನೀವು ಒಂದು ಏನು ತಳವರ್ಗ ಇದೆ ಆ ತಳವರ್ಗಕ್ಕೆ ನಿಮ್ಮ ನೋವುಗಳನ್ನ ತಿಳಿಸಿದ್ದೀರಿ ನೀವು. ತಿಳಿಸಿದ್ದೀನಿ. ಆದರೆ ಆರ್ಥಿಕವಾಗಿ ಅವರು ಅಭಿವೃದ್ಧಿ ಆಗೋದಕ್ಕೆ ಏನಾದರೂ ಮಾರ್ಗದರ್ಶನ ಕೊಟ್ಟಿದ್ದೀರಾ? ಹೌದು. ಈಗ ಅಂಬಲಿ ಆತ್ಮಕಥೆಯಲ್ಲಿ ಇಂಥ ನೋವುಗಳನ್ನು ಓದಿದ ತಕ್ಷಣ ಅವರು ಅಭಿವೃದ್ಧಿ ಆಗ್ತಾರೆ ಅನ್ನೋದು. ಈ ಆರ್ಥಿಕತೆ ಅಭಿವೃದ್ಧಿಗೆ ಅವರು ಸಣ್ಣ ಹಿಡುವಳಿಯನ್ನು ಹಿಡಿದು ಕೈಗಾರಿಕೆ ಕಡೆಗೆ ಮತ್ತು ವ್ಯಾಪಾರದ ಕಡೆಗೆ ಅವರು ತಿರುಗಬೇಕು. ಇದು ನಮ್ಮ ಕಾಲದಲ್ಲಿದ್ದಂಥ ಘಟ್ಟವನ್ನು ಅವರು ಬಿಟ್ಟು ಅವರ ಅಭಿವೃದ್ಧಿಗೆ, ಅವರ ಅಸ್ತಿತ್ವಕ್ಕೆ, ಅವರ ಹಸಿವನ್ನು ನೀಗಿಸಿಕೊಳ್ಳಿಕ್ಕೆ ಬೇರೆ ಬೇರೆ ಸಮಾಜದ ಮಗ್ಗಲುಗಳ ವ್ಯಾಪಾರವನ್ನು, ಅಂಗಡಿಗಳನ್ನು, ಕೈಗಾರಿಕೆಗಳನ್ನು, ಸಣ್ಣ ಕೈಗಾರಿಕೆಗಳನ್ನು ಹಮ್ಮಿಕೊಂಡಂತೆ ಅವರ ಬದುಕು ಹಸನಾಗ್ತದೆ ಅನ್ನೋ ದೃಷ್ಟಿಯನ್ನು ಈ ಒಂದು ವ್ಯಾಪಾರವನ್ನು ಮಾಡಬೇಕು ಅಂತ ನಾನು ಕೇಳ್ತೀನಿ. ಅದೇ ರೀತಿ ಈ ಕೆಲವೇ ಜನರಲ್ಲಿರುವಂತಹ ಈ ಬಂಡವಾಳಶಾಹಿಯನ್ನು ಬೇರೆ ಬೇರೆ ಮಕ್ಕಳುಗಳಿಗೆ ಅದನ್ನು ತಗೊಂಡು ಹೋದಾಗ ಬೇರೆಯವರು ಕೂಡ ಅದನ್ನು ಹಿಡ್ಕೊಳ್ಬೇಕು. ದಲಿತ ಬಡ ಸಮುದಾಯಗಳು ಹಿಡ್ಕೊಂಡಾಗ ಮಾತ್ರ ನಾವು ಅಭಿವೃದ್ಧಿಯಾಗಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಅಸ್ಪೃಶ್ಯತೆಯನ್ನು ಸವರ್ಣೀಯರಲ್ಲಿ ಅವರ ಒಡಲಿನಿಂದ ತೆಗೆದುಹಾಕಬೇಕು. ಆಮೇಲೆ ನಮ್ಮೊಳಗಿರುವ ಅಸ್ಪೃಶ್ಯತೆಯನ್ನು ಕೂಡ ನಾವು ಹೊರಗೆ ಚೆಲ್ಲಿ ನಾನು ಇಲ್ಲ ಅದನ್ನು ಮೀರಿ ಬೆಳಿತೀನಿ ಅನ್ನೋ ಪ್ರಜ್ಞೆ ಈ ಕಥಾ ಸೂಚಕ ವ್ಯಕ್ತಿಯನ್ನು, ಸೂಚಕ ಅಂಶವನ್ನು. ಈಗ ಒಂದು ಕಡೆ ಈಗ ಇವತ್ತಿನ ಯುವ ಜನಾಂಗ ಒಂದು ಕಡೆ ಒಂದು ಸೋಷಿಯಲ್ ಮೀಡಿಯಾ, ವಾಟ್ಸಾಪು ಇದರಲ್ಲಿ ಮಗ್ನ ಆಗಿದೆ. ಒಂದು ವರ್ಗ ಏನಿವತ್ತು ಅರೆ ವಿದ್ಯಾವಂತರಿದ್ದಾರೆ, ತುಂಬ ವಿದ್ಯಾವಂತರಲ್ಲ, ಒಂದು SLC, PUC ಅಥವಾ ಡಿಗ್ರಿ ಡಿಸ್ಕಂಟಿನ್ಯೂ ಆಗಿರೋಂಥ ಒಂದು ವಿದ್ಯಾರ್ಥಿ ವರ್ಗ ಏನಿದೆ, ಇವರೆಲ್ಲ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು ಈ ಕಡೆ ಮಗ್ನ ಆಗಿದ್ದಾರೆ. ಇನ್ನೊಂದು ವರ್ಗ ಏನಾಗುತ್ತೆ, ಓದಿರೋ ವರ್ಗಗಳು ಶೈಕ್ಷಣಿಕವಾಗಿ ಅವರ ಪುಸ್ತಕಗಳನ್ನ ಓದ್ತಾರೆ. ಇವಿಬ್ಬರ ಮಧ್ಯೆ ನಿಮ್ಮ ಕೃತಿನ ಯಾವ ರೀತಿ ಜನ ಓದ್ತಾರೆ ಅನ್ನೋದ್ರ ಬಗ್ಗೆ ತಾವು ಪರಿಭಾವಿಸಿದ್ರಿ? ನಾವು ಹೇಳಿದ ನಿಜ ಅಂತ ನಾನು ಯಾಕೆಂತೇಳಿದ್ರೆ, ಒಂದು ಉನ್ನತ ವ್ಯಾಸಂಗವನ್ನು ಪಡೆದುಕೊಂಡಂತಹ ಈ ಶಿಕ್ಷಣೇತರರು ಅವರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಆ ಪುಸ್ತಕದ ಅರಿವಿನ ಬಗ್ಗೆ ಅವರು ಹೆಚ್ಚು ಗಮನಿಸ್ತಾರೆ. ಇನ್ನೊಂದು, ಓದದೆ ಇಂದು ಕೂಡ ಪ್ರಸ್ತುತತೆಯಲ್ಲಿ ಅನುಭವಿಸುತ್ತಿರುವಂಥ ನೋವುಗಳಿಗೋಸ್ಕರ ಅವರು ಬಡದಾಡ್ತಾ ಇದ್ದಾರೆ. ಆಗಲೂ ಕೂಡ ಕೃತಿ ಅವರಿಗೆ ಯೋಚನೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ಕೆಲವರು ಮಾತ್ರ ಅದನ್ನು ಓದ್ತಾರೆ ಅಂತ ನಾನು ಏನು ಅಂತ ಹೇಳಿದ್ರೆ, ಈಗಾಗಲೇ ದಾಖಲೀಕರಣವನ್ನು ಮಾಡ್ತಾರೆ. ಉನ್ನತ ವರ್ಗದ ಶಿಕ್ಷಣವನ್ನು ಪಡೆದಂತಹ ಯುವಜನತೆ ಮತ್ತು ಪಡೆದುಕೊಂಡು ಸುಮ್ಮನೆ ಕುಳಿತಿರುವಂಥ ಯುವಜನತೆ, ಇವರಿಬ್ಬರ ನಡುವೆ ಒಂದು ತೂಗು ಸೇತುವೆ ಅಲುಗಾಡ್ತದೆ. ಒಂದು ಆರ್ಥಿಕ ಭದ್ರತೆ ಇಲ್ಲದ. ಈಗ ಅದನ್ನು ನನಗಿಂತ ಸರ್ಕಾರ ಈ ಪ್ರಜ್ಞೆ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ. ಈಗ ಓದಿದ ತಕ್ಷಣ, ಈಗ ಡಿಗ್ರಿ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ಈಗ ನಿಮಗೆ ಗೊತ್ತಿದೆ, ಈಗ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಮಾನ್ಯತೆ ಇದೆ, ವೃತ್ತಿರೇತರರಿಗೆ ಹೆಚ್ಚು ಮಾನ್ಯತೆ ಇದೆ. ಅಂತಹ ಶಿಕ್ಷಣ ಪಡೆದಂಥ ಯುವಜನತೆ ಅವರು ಈಗ ಉನ್ನತ ವರ್ಗಕ್ಕೂ ಸೇರಿದ್ದೇನೆ ಅಥವಾ ಮಧ್ಯಮ ವರ್ಗಕ್ಕೂ ಸೇರಿದ್ದೇನೆ ಒಂಥರ ಒದ್ದಾಟದಲ್ಲಿ ಇದೆ. ಅವರಿಗೆ ಸಾಹಿತ್ಯದಿಂದ ಏನು ಉಪಯೋಗ ಆಗುತ್ತೆ ಅನ್ನೋದಕ್ಕಿಂತ ಸರ್ಕಾರ ಈ ಬಗ್ಗೆ ಅದನ್ನು ಯೋಚನೆ ಮಾಡ್ತಾರೆ. ಅವರಿಗೆ ಯಾವ ಮಟ್ಟದಲ್ಲಿ ಅವರಿಗೆ ಉದ್ಯೋಗವನ್ನು ಒದಗಿಸಿದರೆ ಅದನ್ನು ಅವರು ಉನ್ನತ ಬದುಕನ್ನು ಕಟ್ಕೊಳ್ಬೋದು ಅನ್ನೋದು. ಈಗ ನೋಡಿ, ಈಗ ಈ ಅಂಬಲಿ ಆತ್ಮಕಥನ ಕೃತಿ ಇದೆಯಲ್ಲ, ಇದು ನಿಮ್ಮ ಆತ್ಮತೃಪ್ತಿಗೆ ಬರೆದಿರೋ ಕೃತಿನ ಅಥವಾ ಸಮಾಜಕ್ಕೆ ಇದರಿಂದ ಏನಾದ್ರು ಸಂದೇಶಗಳು ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ತಾವು? ಇದು ನನ್ನೊಬ್ಬನ ಆತ್ಮಚರಿತ್ರೆ. ನಾನು 3 ತಲೆಮಾರುಗಳ
ಲೌಕಿಕವಾಗಿ ನಾನು ನನ್ನ ತಂದೆ ತಾಯಿಯ ಅಜ್ಜಿಯವ್ರನ್ನ ಇಟ್ಕೊಂಡು ಬಂದೆ. ಇದು ಆತ್ಮತೃಪ್ತಿಗೆಲ್ಲ ಇವತ್ತು ಕೂಡ ಜೀವಂತವಾಗಿ ಅನುಭವಿಸ್ತಾ ಇದ್ದಾರಲ್ಲ. ಈಗ ಎಷ್ಟೋ ಮಲೆನಾಡಿನ ಮತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಇಂಥ ದಲಿತ ವರ್ಗದ ಹೊರೆಯಾಗ್ತಿವೆ, ಅದು ಬಳಕೆಗೆ ಬಂದಿಲ್ಲ. ಅದು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಕೆಲವು PUC SLC BA ಮಾಡಬೇಕು, ಇಂಜಿನಿಯರಿಂಗ್ ಮೆಡಿಕಲ್ ಮಾಡಬೇಕು ಅಂಥ ಕೃತಿಗಳನ್ನು ಓದಿದಾಗ ಈ ಸ್ಥಿತಿ ಇದೆಯಲ್ಲ, ನಾವು ಇದನ್ನು ಓದಿ ಆ ಜನಾಂಗಕ್ಕೆ ಏನಾದ್ರು ಮಾಡಬೇಕಲ್ಲ ಅನ್ನೋ ಪ್ರಜ್ಞೆ ಅವರಿಗೆ ಮೂಡಬೇಕು ಅನ್ನೋ ದೃಷ್ಟಿ ಈ ಕೃತಿಯಲ್ಲಿ ನಾನು ಬರೆದಿದ್ದೀನೂ ಕೂಡ. ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಅವರಿಗೂ ಕೂಡ ಸಮಪಾಲು ಅನ್ನೋ ಹಾಗೆ ನನ್ನ ಸಮುದಾಯವನ್ನು ಒಳಗೊಂಡಂತೆ ಉಳಿದ ಸಮುದಾಯಗಳು ಕಡೆ ಕೂಡ ಪ್ರಜ್ಞೆಯನ್ನು ಹರಿಸಿ ಅವರು ಬದುಕನ್ನು ಕಟ್ಟಿಕೊಳ್ಳೋರ ಕಡೆಗೆ ಅವರು ಗಮನಿಸ್ತಾರೆ. ಈಗ ಒಂದೇ ಒಂದು ಮಾತಲ್ಲಿ ತಾವು ತಳ ಸಮುದಾಯಕ್ಕೆ ಏನು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತಾರೆ? ತಳ ಸಮುದಾಯಗಳು ಈಗಿನ ಸ್ಥಿತಿಯನ್ನು ಬಿಟ್ಟು ಅಭಿವೃದ್ಧಿ ಪಥದತ್ತ ಅವರು ಅಸ್ತಿತ್ವವನ್ನು ಕಂಡುಕೊಂಡಾಗಲೇ ಅವರ ಬದುಕು ಹಸನಾಗಬೇಕು. ಇಲ್ಲಾಂದರೆ ಹಸನಾಗೋದಿಲ್ಲ. ಅಗದೀಕರಣದ ಈ ಬರ್ಬತೆಯಲ್ಲಿ ಅವರು ಇನ್ನೂ ಕೂಡ ವಿಲವಿಲ ಅಂತ ಒದ್ದಾಡ್ತಾರೆ. ವ್ಯವಸ್ಥೆ ಹೋಗಬೇಕು. ಬರೀ ಅನ್ನಕ್ಕೋಸ್ಕರ ಅನ್ನ ಇದ್ದರೆ ಸಾಲದು, ಅವರು ಅಭಿವೃದ್ಧಿಯನ್ನು ಕೂಡ ಹೊಂದಬೇಕು. ಅವರಿಗೆ ಅದು ಫಲಿತ ಆಗ್ತದೆ ಅಂತ